ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಶುಕ್ಲಪಕ್ಷೆ. ಇಂದು ಫೆಬ್ರವರಿ 9ನೇ ತಾರೀಕು ಭಾನುವಾರ, ದ್ವಾದಶಿ, ಆರ್ದ್ರ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಗೆ ಇಂದು ಒಳ್ಳೆಯ ದಿವಸ. ಮನಸ್ಸಿಗೆ ನೆಮ್ಮದಿ. ವ್ಯಾಪಾರ ವಹಿವಾಟುಗಳಲ್ಲಿ ಇಂದು ಆತ್ಮವಿಶ್ವಾಸ ಹೆಚ್ಚಾಗಿದೆ. ಯಾರು ಮೀಡಿಯಾ ಕಮ್ಯುನಿಕೇಶನ್ ಇತ್ಯಾದಿಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಬಹಳ ಪ್ರಶಸ್ತವಾದಂತಹ ದಿವಸ. ವೃಷಭ ರಾಶಿಯವರಿಗೆ ಸಂಸಾರ ಮುಖ್ಯವಾಗುತ್ತೆ. ಸಂಸಾರದ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೂ ಕೂಡ ಎಲ್ಲದನ್ನು ತೂಗಿಸಿಕೊಂಡು ಹೋಗುವಂತಹ ಸಮತೋಲನ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಒಳ್ಳೆಯ ದಿವಸ. ಹಿಂದೆ 3-4 ದಿನಗಳಿಂದ ಇದ್ದಂತಹ ಮನಸ್ಸಿನ ಕ್ಷೋಭೆ ಎಂದು ಮಾಯವಾಗುತ್ತೆ. ಆದ್ದರಿಂದ ಸಂತೋಷವನ್ನು ನೀವು ಕಾಣುತ್ತೀರಿ. ಕರ್ಕ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕ್ಲೇಶ ತರುವಂತಹ ದಿವಸ. ಮುಖ್ಯವಾದ ವ್ಯಾಪಾರ ವಹಿವಾಟುಗಳಲ್ಲಿ ಹಿನ್ನಡೆ ಕಾಣುತ್ತೀರಿ. ಮಿತ್ರತ್ವಗಳಲ್ಲಿ ಒಡಕು ಸಂಭವಿಸಬಹುದು. ಆರೋಗ್ಯದ ಕಡೆ ಗಮನ ಅವಶ್ಯಕ. ಸಿಂಹ ರಾಶಿಯವರಿಗೆ ಇಂದು ಬಹಳ ಒಳ್ಳೆಯ ದಿವಸ. ಇಷ್ಟಾರ್ಥ ಸಿದ್ಧಿ. ಗುಂಪು ಮತ್ತು ಮಿತ್ರರಿಂದ ಇವತ್ತು ನಿಮಗೆ ಧನಾಗಮದ ಸೂಚನೆಗಳು ಕೂಡ ಇರೋದ್ರಿಂದ ಸಂತೋಷ ಉಲ್ಬಣವಾಗುತ್ತೆ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ತುಂಬಾನೇ ಹೆಚ್ಚಾಗಿರುತ್ತೆ. ಆದ್ದರಿಂದ ಮನೆ ಮತ್ತು ಕಾರ್ಯಕ್ಷೇತ್ರದ ಸಮತೋಲನ ಕಷ್ಟವಾಗಬಹುದು. ಸ್ವಲ್ಪ ಬೇಗನೆ ಆಫೀಸಿನ ಕೆಲಸಗಳನ್ನು ಮುಗಿಸಿಕೊಂಡ್ರೆ ಒಳ್ಳೆಯದು. ತುಲಾ ರಾಶಿಯವರಿಗೆ ಇಂದು ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ. ಹಿಂದಿನ 4 ದಿನಗಳಲ್ಲಿ ಕಳೆದುಕೊಂಡಂತಹ ಗೌರವ ಈಗ ಪ್ರಾಪ್ತಿಯಾಗುತ್ತೆ. ಮುನ್ನಡೆ ಖಂಡಿತ ಸಾಧ್ಯ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಹಿನ್ನಡೆ ಕಾಣುತ್ತಾ ಇದೆ ಮತ್ತು ಪ್ರೀತಿ ಪಾತ್ರದಿಂದ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆ ಇವತ್ತು ಪ್ರಾಪ್ತಿ ಆಗೋದಿಲ್ಲ. ಆದ್ದರಿಂದ ಮನಸ್ಸಿಗೆ ನೋವಾಗುತ್ತೆ. ಮುಖ್ಯ ನಿರ್ಧಾರ ಇವತ್ತು ಬೇಡ, 2 ದಿನ ನಂತರ ಮಾಡಬಹುದು. ಧನು ರಾಶಿಯವರಿಗೆ ಇವತ್ತು ಬಹಳ ಪ್ರಶಸ್ತವಾದಂತಹ ದಿವಸ. ಮನೆಯಲ್ಲಿ ಮನಸ್ಸಿನಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ಎಲ್ಲಾ ರೀತಿಯ ಸೌಹಾರ್ದ ಸಹಕಾರವನ್ನು ನೋಡೋದ್ರಿಂದ ಎಲ್ಲಾ ರೀತಿಯಲ್ಲೂ ನಿಮಗೆ ಎಂದು ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ಶತ್ರುನಾಶ, ಶತ್ರು ಧ್ವಂಸ, ಆದರೆ ಶತ್ರು ಬಾಧೆ ಕೂಡ ಖಂಡಿತ ಇರುತ್ತೆ. ಆದ್ದರಿಂದ ಬಹಳ ವಿನಯಪೂರ್ವಕವಾಗಿ ಮತ್ತು ಡಿಪ್ಲೊಮ್ಯಾಟಿಕ್ ಆಗಿ ಇಂದಿನ ದಿನವನ್ನು ನೀವು ಮುಂದೆ ತೆಗೆದುಕೊಂಡು ಹೋಗಬೇಕು. ಕುಂಭ ರಾಶಿಯವರಿಗೆ ಒಳ್ಳೆಯ ದಿವಸವೇ. ನಿಮ್ಮ ಇಂಟೆಲಿಜೆನ್ಸ್ ಅಥವಾ IQ ತುಂಬಾ ಹೆಚ್ಚಾಗಿರುತ್ತೆ. ಆದರೆ ಇಂದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಪ್ರಾಪ್ತಿಯಾಗುತ್ತೆ ಮತ್ತು ಮನಸ್ಸಿಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಹಿನ್ನಡೆ ಕಾಣ್ತಾ ಇರೋದ್ರಿಂದ ಅದರ ಒಂದು ಪರಿಣಾಮ ನಿಮ್ಮ ಕಾರ್ಯದ ಮೇಲೆ ಆಗದಂತೆ ನೋಡಿಕೊಳ್ಳಬೇಕು. ಮೀನರಾಶಿಯವರಿಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಸಂತಸ ಇರುತ್ತೆ. ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕು. ಆಸ್ತಿಪಾಸ್ತಿ ವಿಚಾರಗಳಿಗೆ ಇಂದು ಮುಖ್ಯವಾದಂತಹ ದಿವಸ. ಆದರೆ ಯಾವುದೇ ಮುಖ್ಯ ನಿರ್ಧಾರವು ಇವತ್ತು ಖಂಡಿತವಾಗಲೂ ಬೇಡ. ಪುನಃ ನಾನು ನಾಳೆ ನಿಮ್ಮ ಭವಿಷ್ಯದೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಪ್ರಾಣದೇವರ ಆರಾಧನೆಯನ್ನು ಇದ್ದು ವಿಶೇಷವಾಗಿ ಮಾಡೋದನ್ನು ಮರಿಬೇಡಿ. ಶುಭಮಸ್ತು.